ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಕಾರಣ ಈಗ ಆಲ್ರೆಡಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅವರ ಬಂಧನವೇ ವಿಳಂಬ ಆಗ್ತಾ ಇದೆ. 16 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೆ ಸಿಕ್ಕಿಲ್ಲ ಪ್ರಜ್ವಲ್. ಎಸ್ಐಟಿಗೆ ಸಿಗದೆ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್. ಸದ್ಯ ಬ್ಲೂ ಕಾರ್ನರ್ ನೋಟಿಸ್ಗೆ ಮೊದಲ ಅಪ್ಡೇಟ್ ಕೂಡ ಸಿಕ್ಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜರ್ಮನಿಯಲ್ಲೇ ಇದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಸಿಕ್ಕಿದೆ ಅಂತೆ ಬಹುದೊಡ್ಡ ಸಾಕ್ಷ್ಯಾಧಾರಗಳು. ವಿಮಾನಗಳನ್ನ ಬಿಟ್ಟು ರಸ್ತೆಯಲ್ಲೇ ಪ್ರಜ್ವಲ್ ಓಡಾಡ್ತಿದ್ದಾರೆ ಎನ್ನುವಂತಹ ವಿಚಾರ. ಜರ್ಮನಿಯಿಂದ ರಸ್ತೆ ಮುಖಾಂತರ ಪ್ರಯಾಣದ ಬಗ್ಗೆ ಮಾಹಿತಿ ಇದೆಯಂತೆ ಎಸ್ಐಟಿ ಅಧಿಕಾರಿಗಳಿಗೆ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಮೊದಲ ಮಾಹಿತಿ ಸದ್ಯ ಲಭ್ಯ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು? ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ? ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ನಾಗರಾಜ್? ಶ್ರುತಿ, ಏನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಸಂಬಂಧಿಸಿದಂತೆ ಲುಕ್ಔಟ್ ನೋಟಿಸ್ ಜೊತೆಗೆ ಇಂಟರ್ಪೋಲ್ ಪೊಲೀಸರ ಸಹಕಾರದಿಂದ ಬ್ಲೂ ಕಾರ್ನರ್ ನೋಟಿಸನ್ನು ಎಸ್ಐಟಿ ಅಧಿಕಾರಿಗಳು ಹೊರಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಏನು ಇಂಟರ್ಪೋಲ್ ಒಟ್ಟು 196 ದೇಶಗಳ ಒಂದು ಒಕ್ಕೂಟದಲ್ಲಿ ಒಂದು ಪೊಲೀಸ್ ಪಡೆಯನ್ನು ನಿರ್ಮಿಸಿಕೊಂಡು ಈ ವಿವಿಧ ದೇಶಗಳ ನಡುವೆ ಈ 196 ದೇಶಗಳೇನಿದ್ದಾವೆ ಇವುಗಳ ನಡುವೆ ಆಗುವಂತಹ ಅಪರಾಧಿಗಳನ್ನು ಹುಡುಕುವಂಥ ಮತ್ತು ಒಂದಕ್ಕೊಂದು ಸಹಾಯ ಮಾಡುವಂಥ ಮತ್ತು ಯಾವುದೇ ದೇಶದಲ್ಲೂ ಆರೋಪಿ ಇದ್ದರೂ ಬಂಧಿಸಲಿಕ್ಕೆ ಸಹಾಯ ಆಗಲಿಕ್ಕೆ ಅಂತೇಳಿ ಒಂದು ಇಂಟರ್ಪೋಲ್ ಪೊಲೀಸ್ ಪಡೆಯನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಒಟ್ಟು 8 ನೋಟಿಸ್ಗಳನ್ನು ಹೊರಡಿಸಲಾಗುತ್ತೆ ಆರೋಪಿಗಳ ಬಂಧನಕ್ಕೆ ಸಂಬಂಧಿಸಿದಂತೆ. ಅದರಲ್ಲಿ ಬ್ಲೂ ಕಾರ್ನರ್ ನೋಟಿಸ್, ಯಾವುದೇ ಆರೋಪಿ ಯಾವುದೇ ದೇಶದಲ್ಲಿದ್ದರೆ ಆತನ ಬಗ್ಗೆ, ಆತನ ವೇರಬೌಟ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸ್ತಾರೆ. ಅದನ್ನು ಹೊರತುಪಡಿಸಿ ರೆಡ್ ಕಾರ್ನರ್ ನೋಟಿಸ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ಇದೆ, ಪರ್ಪಲ್ ಕಾರ್ನರ್ ನೋಟಿಸ್ ಇದೆ, ಜೊತೆಗೆ ಯೆಲ್ಲೋ ಕಾರ್ನರ್ ನೋಟಿಸ್, ಬ್ಲ್ಯಾಕ್ ಕಾರ್ನರ್ ನೋಟಿಸ್, ಜೊತೆಗೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಕೆಲವೊಂದು ವಿಶೇಷ ನೋಟಿಸ್ಗಳು ಸಹ ಇದರಲ್ಲಿ ಬರ್ತವೆ. ಹೀಗೆ ಒಟ್ಟು 8 ನೋಟಿಸ್ಗಳಿದ್ದಾವೆ. ಹೀಗಾಗಿ ಥ್ಯಾಂಕ್ ಯು ನಾಗರಾಜ್, ನಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಇವತ್ತು ಪೆನ್ ಡ್ರೈವ್ ವಿಚಾರವಾಗಿ ಸಾಕಷ್ಟು ಸದ್ಧನ ಮಾಡ್ತಾ ಇದೆ, ಮತ್ತೊಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಜೈಲು ಸೇರಿ 3 ದಿನ ಆಗಿದೆ. ಈಗ ಈ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಕೆಸರಚಾಟ ಕೂಡ ಜೋರ ನಡೀತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರತ್ತ JDS ನಾಯಕರು ಬೊಟ್ಟು ಮಾಡ್ತಿದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು. ಮೈತ್ರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ನೋಡಿ, ಒಬ್ಬರ ಮೇಲೆ ಒಬ್ರು ಎಚ್ ಡಿ ರೇವಣ್ಣ ಅವರ ಬಂಧನ ಕೇಸ್ನಲ್ಲಿ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ಅದು ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲ ಯುದ್ಧದ ಹಂತಕ್ಕೂ ಕೂಡ ಹೋಗಿದೆ. ಕಾಂಗ್ರೆಸ್ ಅವರು ಇದಕ್ಕೆಲ್ಲ ಕಾರಣ ಅಂತೇಳಿ JDS ನಾಯಕರು ಅವ್ರ ಮೇಲೆ ತಾಕ್ತಿದ್ದಾರೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಆದರೆ ಮೈತ್ರಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತಂದರೆ ಏನು ತೊಂದರೆ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ಕೇವಲ ರಾಜಕೀಯ ವಾಕ್ಸಮರನ ಅಥವಾ ನಿಜಾಂಶ ಏನಾದರೂ ಹೊರ ಬರುತ್ತಾ? ಇದು ಈ ಕ್ಷಣಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್, ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇದು ಕೇವಲ ರಾಜಕೀಯ ವಾಕ್ಸಮರನ ಅಥವಾ ನಿಜಾಂಶ ಹೊರ ಬರುತ್ತಾ? ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಸತೀಶ್, ಏನಾಗ್ತಾ ಇದೆ ಈಗ ಈ ವಿಚಾರದಲ್ಲಿ? ನಾಗೇಂದ್ರ, ಈ ಪ್ರಕರಣ ರಾಜಕೀಯ ತಿರುವು ಪಡ್ಕೊಂಡಿದೆ. ಅದನ್ನು ಹೊರತುಪಡಿಸಿ ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರ ಬರಲೇಬೇಕಾಗುತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಆದರೆ ಈಗ 3 ಪಕ್ಷಗಳ ನಡುವೆ ಬಿಜೆಪಿ JDS ಮೈತ್ರಿ ಇದೆ, ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ವಿಚಾರ ಈಗ ರಾಜಕೀಯ ತಿರುವು ಪಡ್ಕೊಂಡಿರುವಂಥದ್ದು. ಈಗಾಗಲೇ SIT ನೇಮಕ ಮಾಡಿದೆ ಸರ್ಕಾರ, ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ದೇವರಾಜೇಗೌಡರ ಹೇಳಿಕೆ ಬಳಿಕ ಈ ಪ್ರಕರಣದಲ್ಲಿ ಸರ್ಕಾರ ಹಸ್ತಕ್ಷೇಪ ಇದೆ. CM ಮತ್ತು DCM, ಅದರಲ್ಲೂ DCM ಅವರ ಆಡಿಯೋ ಕೂಡ ಅವರು ಬಹಿರಂಗಗೊಳಿಸಿದ್ರು. ಆ ನಂತರ ಇದು ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿನೇ ಬಿಜೆಪಿ ಮತ್ತು JDS ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ಇದರಲ್ಲಿ ಷಡ್ಯಂತ್ರ ಮಾಡ್ತಾ ಇದೆ. ರೇವಣ್ಣ ಅವರ ವಿರುದ್ಧ ಸುಳ್ಳು ಕಿಡ್ನಾಪ್ ಕೇಸನ್ನು ದಾಖಲಿಸಿ ಅವರನ್ನು ಜೈಲಿಗಟ್ಟಿದೆ. ಇದು ಸರ್ಕಾರದ ಷಡ್ಯಂತ್ರ. ಬಿಜೆಪಿ ಮತ್ತು JDS ಮೈತ್ರಿಗೆ ತೊಂದರೆ ಕೊಡಲಿಕ್ಕೆ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಆದರೆ ಕಾಂಗ್ರೆಸ್ನವರು ಇದರಲ್ಲಿ ಸಾಕಷ್ಟು ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ. ಹೀಗಾಗಿನೇ ಈ ಪ್ರಕರಣದಲ್ಲಿ ಸತ್ಯಾಂಶ ಹೊರಗಡೆ ಬರಬೇಕು,
ಆಗಬೇಕು, ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕು, ಆ ನಿಟ್ಟಿನಲ್ಲಿ SIT ಸಮರ್ಥವಾಗಿ ತನಿಖೆ ಮಾಡ್ತಾ ಇದೆ ಅನ್ನೋದು ಅವರ ವಾದ. CBIಗೂ ಕೂಡ ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದೆ. ಆದರೆ CBIಗೆ ಕಾಂಗ್ರೆಸ್ ಸರ್ಕಾರ ಒಪ್ತಾ ಇಲ್ಲ, ಸ್ಥಳೀಯ ಪೊಲೀಸರೇ ಸಮರ್ಥರಿದ್ದಾರೆ ಅಂತ. ಹೀಗಾಗಿ ಈಗ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಾರೆ, ರೇವಣ್ಣ ಜೈಲಿನಲ್ಲಿದ್ದಾರೆ. ಈ ಎಲ್ಲದರ ನಡುವೆ ಮೂರು ಪಕ್ಷಗಳ ನಡುವೆ